ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ನಾನು ವಂದಿಸ್ತೇನೆ. ಈ ಸಮಯದಲ್ಲಿಯೂ ಕೂಡ ನಾವು ಉಜ್ಜೀವನಕ್ಕಾಗಿ ಸಿದ್ಧರಾಗುವುದಕ್ಕಾಗಿ ದೇವರ ವಚನಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ದೇವರ ವಚನದಿಂದ ನಮಗೆ ದೊರೆಯತಕ್ಕಂಥ ಪ್ರಕಟಣೆ, ಈ ಪ್ರಕಟಣೆಯಿಂದ ನಾವು ತಂದೆ ಹೃದಯವನ್ನು ಅರ್ಥ ಮಾಡಿಕೊಳ್ತೇವೆ. ತಂದೆ ಹೃದಯವನ್ನು ಅರ್ಥ ಮಾಡಿಕೊಳ್ಳುವಾಗ ತಂದೆಗೆ ತಕ್ಕಂತೆ, ತಂದೆ ಹೃದಯಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳಿಕ್ಕೆ ಸಾಧ್ಯ. ಯಾವಾಗ ನಾವು ತಂದೆಗೆ ಹತ್ತಿರವಾಗ್ತೇವೋ ತಂದೆಯು ನಮಗೆ ಹತ್ತಿರವಾಗ್ತಾನೆ. ಅದುವೇ ಉಜ್ಜೀವನವಾಗಿದೆಯಲ್ಲ ಪ್ರೇರೆ. ಸೊ ಆಗಿರೋದ್ರಿಂದಾಗಿ ತಂದೆಯು ಮತ್ತು ಯೇಸು ಕ್ರಿಸ್ತನು ನಮ್ಮಲ್ಲಿ ಬಯಸುವಂತಹ ದೇವರ ಏನಂತೆ ಆತ್ಮಿಕವಾದ ಫಲ, ಯೇಸು ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದೇ ಫಲ ಕೊಡಬೇಕೆಂದು, ಮತ್ತು ನಮ್ಮನ್ನ ತಿಳ್ಕೊಳ್ಳೋದು ಯಾವುದರಿಂದ ಅಂತ ಅನ್ನುವಾಗ ಫಲದಿಂದಲೇ. ಮತ್ತು ಯೇಸು ನಮ್ಮಲ್ಲಿ ಬಯಸುವಂಥದ್ದು ಫಲವನ್ನೇ. ಆ ದಿವಸ ಅಂಜೂರದ ಮರದಲ್ಲಿ ಯೇಸು ಸ್ವಾಮಿ ಹುಡುಕಿದ್ದು ಫಲವನ್ನ, ಮತ್ತು ಆರಿಸಿಕೊಂಡಂತ ಅಪೋಸ್ತಲರಲ್ಲಿ ಯೇಸು ಬಯಸಿದ್ದು ಫಲವನ್ನೇ. ಅಂತ್ಯ ದಿವಸಗಳಲ್ಲಿ ದೇವರು ನಮ್ಮಲ್ಲಿ ಬಯಸುವಂಥದ್ದು ಫಲವನ್ನೇ. ನಾವು ಫಲ ಕೊಡುವವರಾಗಬೇಕಂತ ಹೇಳಿ ದೇವರು ಬಯಸುವವರಾಗಿದ್ದಾರೆ. ಮತ್ತು ಈ ಕೆಲವು ದಿನಗಳಿಂದ ನಾವು ಪ್ರೀತಿಯ ಕುರಿತಾಗಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಪ್ರೀತಿ. ಸೊ ನಾವು ಪ್ರೀತಿಸಬೇಕು ದೇವರನ್ನ, ಕುಟುಂಬವನ್ನ, ಆತ್ಮಿಕ ಕುಟುಂಬವನ್ನ, ನಮ್ಮ ನೆರೆಯವರನ್ನ, ನಾವೆಲ್ಲರನ್ನೂ ಪ್ರೀತಿಸಬೇಕು. ನಮ್ಮ ವೈರಿಗಳನ್ನೂ ಕೂಡ ಪ್ರೀತಿಸಿ ಅವರಿಗಾಗಿ ಪ್ರಾರ್ಥಿಸಬೇಕು. ನಮಗೆ ತಿಳಿದವರನ್ನ ಮಾತ್ರ ಅಲ್ಲ, ತಿಳಿಯದವರನ್ನೂ ಕೂಡ ನಾವು ಪ್ರೀತಿಸಬೇಕು. ನಮ್ಮನ್ನು ದ್ವೇಷಿಸುವವರನ್ನೂ ನಾವು ಪ್ರೀತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಸೊ ಅದಕ್ಕಾಗಿ ನಾವು ಪ್ರೀತಿಯ ಕುರಿತಾದ ಆಳವಾದಂಥ ವಿಷಯಗಳನ್ನ ನಾವು ಧ್ಯಾನಿಸ್ತಾ ಇದ್ದೀವಿ. ಪ್ರೀತಿ ಅಂದ್ರೆ ಏನು? ಪ್ರೀತಿಯ ಕುರಿತಾದ ಅಧ್ಯಾಯ 1 ಕೊರಿಂಥ 13ನೇ ಅಧ್ಯಾಯ, ಅದನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಅದರಲ್ಲಿ ಪ್ರೀತಿಯ ಅವಶ್ಯಕತೆ ಏನು, ಪ್ರೀತಿಯ ಸ್ವಭಾವ ಗುಣಗಳೇನು ಅನ್ನೋದನ್ನು ಧ್ಯಾನಿಸ್ತಾ ಇದ್ವಿ. ಪ್ರೀತಿಯು ಬಹು ತಾಳ್ಮೆ ಉಳ್ಳದು, ಪ್ರೀತಿ ತಾಳ್ಮೆ ದಯೆ ತೋರಿಸ್ತದೆ, ಪ್ರೀತಿಯು ಹೊಟ್ಟೆಕಿಚ್ಚು ಪಡುವುದಿಲ್ಲ, ಮುಂದಿನದಾಗಿ ಪ್ರೀತಿ ಹೊಗಳಿಕೊಳ್ಳುವುದಿಲ್ಲ ಮತ್ತು ಹೊಗಳಿಕೊಳ್ಳುವುದಿಲ್ಲ ಎಂಬುದನ್ನು ನಾವೀಗ ಧ್ಯಾನಿಸಲಿಕ್ಕಿದ್ದೇವೆ ಪ್ರಿಯರೇ. ಪ್ರೀತಿಯು ಎಂದಿಗೂ ತಾನು ತನ್ನನ್ನೇ ಹೊಗಳಿಕೊಳ್ಳುವುದಿಲ್ಲ. ನಾವು ನೋಡುವುದಾದ್ರೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನ ನಾವು ನೋಡುವುದಕ್ಕೆ ಸಾಧ್ಯ. ಮುಖ್ಯವಾಗಿ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ತನ್ನನ್ನ ತಾನೇ ಹೊಗಳಿಕೊಳ್ಳದವನು. ನಾವು ನೋಡುವಾಗ ದೇವರು ತನ್ನನ್ನು ತಾನೇ ಹೊಗಳಿಕೊಳ್ಳೋದು. ಅದಕ್ಕೊಂದು ಉದಾಹರಣೆ ನಾವು ನೋಡುವುದಾದ್ರೆ, ಯೇಸು ಕ್ರಿಸ್ತನ ಲೋಕದಲ್ಲಿದ್ದಾಗ ಒಂದು ಮಾತನ್ನು ಹೇಳ್ತಾರೆ, ನನ್ನ ಕುರಿತಾಗಿ ನಾನೇ ಹೊಗಳಿಕೊಂಡ್ರೆ, ನನ್ನ ಕುರಿತಾಗಿ ನಾನೇ ಸಾಕ್ಷಿಯನ್ನು ಹೇಳ್ಕೊಂಡ್ರೆ ನನ್ನ ಸಾಕ್ಷಿ ಸುಳ್ಳಾದದ್ದು. ನನ್ನ ಕುರಿತಾಗಿ ನನ್ನ ತಂದೆಯು ಹೊಗಳುವುದಾದ್ರೆ ಅದರಲ್ಲಿ ಏನಿದೆ, ಅದು ಸತ್ಯವಾದದ್ದು. ನಮ್ಮ ಬಗ್ಗೆ ನಾವೇ ಹೊಗಳಿಕೊಂಡ್ರೆ ಅಲ್ಲಿ ಏನು ಪ್ರತಿಫಲ ಇದೆ? ಸೊ ಅದು ಸುಳ್ಳಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಆದರೆ ಮತ್ತೊಬ್ಬರು ನಮ್ಮ ಕುರಿತಾಗಿ ಹೊಗಳುವಾಗ ಅಲ್ಲಿ ಸತ್ಯವಿರ್ತದೆ. ಹಾಗಿದ್ರೆ ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ. ನಮ್ಮ ಪ್ರತಿದಿನದ ಜೀವಿತಗಳಲ್ಲಿ ಅನೇಕ ಬಾರಿ ಅನೇಕ ವಿಷಯಗಳಲ್ಲಿ ನಾವು ಹೊಗಳಿಕೊಳ್ಳುವುದುಂಟು. ನಾವು ಹಾಕುವಂತಹ ಉಡುಗೆಗಳು, ನಾವು ಉಪಯೋಗಿಸ್ತಕ್ಕಂತಹ ವಸ್ತುಗಳ ವಿಷಯದಲ್ಲಿ, ನಮಗಿರುವಂತಹ ಸ್ಥಿತಿಗತಿಗಳ ವಿಷಯದಲ್ಲಿ, ಕೆಲವೊಮ್ಮೆ ನಮಗಿರುವ ಕಷ್ಟದ ವಿಷಯದಲ್ಲಿ, ನಮಗಿರುವ ಅನಾರೋಗ್ಯದ ವಿಷಯದಲ್ಲಿ ಕೂಡ ನಾವು ಹೊಗಳಿಕೊಳ್ತೇವೆ. ನಿಮಗೇನು ಕಷ್ಟ ಇದೆ, ನನಗಿರೋ ಕಷ್ಟ ಯಾರಿಗೂ ಇಲ್ಲ. ಅದರಲ್ಲೂ ನಮಗೊಂದು ಹೊಗಳಿಕೆ. ನನ್ನ ಹೊಟ್ಟೆ ನೋವು, ನನ್ನ ಶುಗರ್, ನನ್ನ ಡಯಾಬಿಟಿಸ್, ನನ್ನ BP, ನನ್ನ ಹಾರ್ಟ್ ಪ್ರಾಬ್ಲಮ್, ಅದರಲ್ಲೂ ಕೂಡ ಒಂದು ಹೊಗಳಿಕೆ ನಮಗೆ ಕೆಲವರಿಗೆ. ಸೊ ಎಲ್ಲದರಲ್ಲಿ ಹೊಗಳಿಕೊಳ್ತಾ ಇದ್ದೀವಿ. ಆದರೆ ಬೈಬಲ್ ಏನು ಹೇಳ್ತಿದೆ ಅಂತ ನಾವು ನೋಡುವಾಗ, ನಾವು ಯಾವ ವಿಷಯದಲ್ಲಿ ಹೊಗಳಿಕೊಳ್ಳದವರು, ಬದಲಾಗಿ ನಾವು ಕ್ರಿಸ್ತನಲ್ಲಿ ಮಾತ್ರ, ದೇವರ ವಿಷಯದಲ್ಲಿ ಮಾತ್ರವೇ ಹೊಗಳಿಕೊಳ್ಳುವುದಕ್ಕೆ ನಮಗೆ ಆಸ್ಪದವಿದೆ. ಪೌಲ ಇದನ್ನೇ ಹೇಳ್ತಾನೆ, ನಾನು ಹೊಗಳಿಕೊಳ್ಳಕ್ಕೆ ಅನೇಕ ಆಸ್ಪದವಿದ್ರೂ ಕೂಡ ನಾನು ಯಾವ ವಿಷಯದಲ್ಲಿ ಹೊಗಳಿಕೊಳ್ಳೋದಿಲ್ಲ. ಸೊ ಹೊಗಳಿಕೊಳ್ಳದ ವಿಷಯದಲ್ಲಿ ನಾವು ಈ ದಿವಸ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ನಾವು ಹೊಗಳಿಕೊಳ್ಳದವರಾಗಿರ್ಬೇಕು. ಪ್ರೀತಿಯು ಎಂದಿಗೂ ತನ್ನ ಕುರಿತಾಗಿ ತಾನೇ ಹೊಗಳಿಕೊಳ್ಳುವುದಿಲ್ಲ. ಯಾವಾಗಲೂ ಪ್ರೀತಿ ಏನ್ ಮಾಡುತ್ತೆ, ಮತ್ತೊಬ್ಬರನ್ನ ಮೇಲೆತ್ತಿ ಹೊಗಳುವಂಥದ್ದೇ ಆಗಿದೆ. ಯೇಸು ಕ್ರಿಸ್ತನ ಲೋಕದಲ್ಲಿದ್ದಾಗ ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಸ್ಥಾನಿಕನಾದ ಯೋಹಾನನ ವಿಷಯದಲ್ಲಿ, ಸ್ಥಾನಿಕನಾದ ಯೋಹಾನ ಸೆರೆಯಲ್ಲಿ ಬಿದ್ದಾಗ ಆತನು ಕೆಲವರನ್ನ ಕಳಿಸಿ, ಬರಬೇಕಾದವನು ನೀನೋ ಅಥವಾ ನಾವು ಮತ್ತೊಬ್ಬರನ್ನ ನಾವು ನೋಡಬೇಕು, ಮತ್ತೊಬ್ಬರನ್ನ ನಾವು ಹುಡುಕಬೇಕು ಅಂತ ಹೇಳಿ ಕಳಿಸುವಾಗ ಯೇಸುಸ್ವಾಮಿಯಲ್ಲಿ ಹೇಳ್ತಾರೆ, ಯೇಸುಸ್ವಾಮಿ ತನ್ನ ಕುರಿತಾಗಿ ಹೊಗಳಿಕೊಳ್ಳಿಲ್ಲ, ಬದಲಾಗಿ ಅಲ್ಲಿ ಯೇಸು ಏನ್ ಮಾಡ್ತಿದ್ದಾರೆ, ಅಲ್ಲಿ ಬಂದಂತ ವ್ಯಕ್ತಿಗಳಿಗೆ ಹೇಳ್ತಾರೆ. ಆಗ ತಾನೇ ಕೆಲವ್ರನ್ನೆಲ್ಲ ಅವ್ರು ಬಂದ ಕೂಡಲೇ ಅಲ್ಲಿ ಕಣ್ಣಿಲ್ದವ್ರಿಗೆ ಕಣ್ಣುಗಳನ್ನ ಬರ ಮಾಡಿ, ಅಲ್ಲಿದ್ದಂಥ ರೋಗಿಗಳನ್ನ ವಾಸಿ ಮಾಡಿ, ಮತ್ತು ದೆವ್ವ ಪೀಡಿತರಿಗೆ ಬಿಡುಗಡೆನ ಕೊಟ್ಟು ಇದೆಲ್ಲವನ್ನ ಮಾಡಿದ ನಂತರ ಯೇಸುಸ್ವಾಮಿ ಹೇಳ್ತಾರೆ, ನೀವು ನೋಡಿ ಕಂಡು ಕೇಳಿದವುಗಳನ್ನ ಹೋಗಿ ಆ ಯೋಹಾನನಿಗೆ ತಿಳಿಸ್ರಿ. ಸಂಶಯ ಪಡದವನೇ ಧನ್ಯನು
ಎಂಬುದಾಗಿ ಹೇಳಿ ಅವ್ರನ್ನ ಕಳಿಸ್ತಾರೆ. ಕಳಿಸಿದ್ಮೇಲೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಯಾರನ್ನ ನೀವು ನೋಡ್ಲಿಕ್ಕೆ ಹೋಗಿದ್ರಿ? ರಾಜವಸ್ತ್ರವನ್ನು, ನಯವಾದ ಉಡುಪುಗಳನ್ನ ಹಾಕೊಂಡು ರಾಜ ಆಸ್ಥಾನದಲ್ಲಿ ಇರ್ತಾರಲ್ಲ, ಅವ್ರನ್ನ ನೋಡಕ್ ಹೋಗಿದ್ರಾ? ಇಲ್ಲ ಇಲ್ಲ ಇಲ್ಲ, ಅವರಿಗಿಂತಲೂ ಹೆಚ್ಚಿನಾದವ್ರನ್ನ ನೀವು ನೋಡ್ಲಿಕ್ಕೆ ಹೋಗಿದ್ದೀರಿ. ಅವರಿಗಿಂತಲೂ ನೀವು ಹೆಚ್ಚಿನವರನ್ನ ನೋಡಿದ್ದೀರಿ. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಈತನೇ ದೊಡ್ಡವನು. ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಈತನೇ ದೊಡ್ಡವನು. ಆದರೆ ಪರಲೋಕದಲ್ಲಿ ಈತನಿಗಿಂತಲೂ, ಎಲ್ಲರಿಗಿಂತಲೂ, ಅಲ್ಲಿರ್ತಕ್ಕಂಥ ಸಣ್ಣವರಿಗಿಂತಲೂ ಇವನು ಸಣ್ಣವನಾಗಿರ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದನ್ನ ನಾವು ಕಾಣ್ತೇವೆ. ನೋಡ್ರಿ, ಇಲ್ಲಿ ಯೇಸು ತನ್ನನ್ನು ಹೊಗಳಿಕೊಂಡಿದ್ದಿಲ್ಲವೇ ಇಲ್ಲ, ತನ್ನನ್ನು ಹೊಗಳ್ಕೊಳ್ಳೇ ಇಲ್ಲ. ಬದಲಾಗಿ ಯೇಸು ಸ್ವಾಮಿ ಒಬ್ಬ ತಪ್ಪಿತಸ್ಥನ ಬಗ್ಗೆ ಮಾತಾಡುವಾಗ್ಲೂ ಕೂಡ, ಒಬ್ಬ ವ್ಯಕ್ತಿ ಬಗ್ಗೆ ತಪ್ಪಾಗಿ, ಒಬ್ಬ ವ್ಯಕ್ತಿ ವಿಷಯದಲ್ಲಿ ಆತ ತಪ್ಪು ಮಾಡಿದ್ರೂ ಸಹ ಆತನನ್ನ ಮೇಲೆತ್ತಿ ಮಾತಾಡುವುದನ್ನೇ ಯೇಸು ಮಾತಾಡಿದನ್ನು ನಾವು ಕಾಣ್ತೇವೆ. ಯೇಸು ಆ ಸ್ಥಾನಿಕನಾದ ಯೋಹಾನ ಡೌಟ್ ಪಡ್ತಿದ್ದಾನೆ, ಸಂಶಯ ಪಡ್ತಿದ್ದಾನೆ ಅಂತ ಆ ವಿಷಯ ಗೊತ್ತಿದ್ರು ಕೂಡ ಯೇಸು ಅಲ್ಲಿ ಸ್ಥಾನಿಕನಾದ ಯೋಹಾನನನ್ನ ಮೊದಲನೇದಾಗಿ ಎಲ್ಲವನ್ನ ಮೇಲೆತ್ತಿ ಹೇಳ್ತಿದ್ದಾರೆ. ತನ್ನ ಕುರಿತಾಗಿ ಹೊಗಳ್ತಿಲ್ಲ, ಬದಲಾಗಿ ಮತ್ತೊಬ್ಬನ ಕುರಿತಾಗಿ ಹೊಗಳುವುದಕ್ಕೆ ಯೇಸುವಿಗೆ ಆಸೆ. ಮತ್ತು 7 ಸಭೆಗಳ ವಿಷಯದಲ್ಲಿ ಕೂಡ ನಾವು ನೋಡ್ತೀವಿ. ಒಂದೊಂದು ಸಭೆಗಳ ಕುರಿತಾಗಿ ನೋಡ್ರಿ, ಎಫೆಸ ಸಭೆಯ ಬಗ್ಗೆ ನೋಡ್ರಿ, ಸ್ಮುರ್ನ, ಫಿಲಿಡೆಲ್ಫಿಯಾ ಸಭೆಯ ಬಗ್ಗೆ, ಸಾರ್ದಿಸ್ ಸಭೆಯ ಬಗ್ಗೆ, ತುವತೈರದ ಸಭೆಯ ಬಗ್ಗೆ. ಪ್ರಾರಂಭದಲ್ಲಿ ಯೇಸು ಹೇಳುವಂಥದ್ದು ಏನಂದ್ರೆ, ಎಲ್ಲ ಹೊಗಳಿಕೆಯೇ. ಪ್ರಾರಂಭದಲ್ಲಿ ಎಲ್ಲ ಹೊಗಳಿಕೆ ಹೊಗಳಿಕೆ ಹೊಗಳಿಕೆ, ಎಲ್ಲ ಹೊಗಳಿಕೆ ನಂತರದಲ್ಲಿ ಯೇಸು ಅವರು ಮಾಡಿದ ಪಾಪಗಳನ್ನ ತೆಗೆದು ಮಾತನಾಡೋದನ್ನು ನಾವು ಕಾಣ್ತೇವೆ. ನಮ್ಮ ದೇವರು ಪ್ರಾರಂಭದಲ್ಲಿ ಹೊಗಳುವ ದೇವರು, ನಮ್ಮನ್ನ ಪ್ರೋತ್ಸಾಹಪಡಿಸುವ ದೇವರು. ಮನುಷ್ಯರು ನಮ್ಮನ್ನ ಹೊಗಳುವುದಾದ್ರೆ, ಮನುಷ್ಯರ ಮನುಷ್ಯರ ಆ ಒಂದು ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಂತ ಅನ್ನಿಸ್ಕೊಂಡು ದೇವರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾದ್ರೆ ಒಳ್ಳೆಯದಲ್ಲ. ಸೊ ನಾವು ದೇವರ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಾಗಿ ಕಾಣಿಸ್ಕೋಬೇಕಲ್ಲ. ಹೊಗಳಿಕೆ ನಮಗೆ ದೇವರಿಂದ ಬರಬೇಕಲ್ಲ. ಇದು ತುಂಬಾ ಮುಖ್ಯ, ಇದು ತುಂಬಾ ಮುಖ್ಯ. ಯೇಸು ಆತನನ್ನು ನೋಡಿ ಹೊಗಳಿದನು. ಯೇಸು ಹೊಗಳಿದ ಒಂದು ಹೊಗಳಿಕೆ ನನಗೆ ತುಂಬಾ ಸಂತೋಷ ತರ್ತಕ್ಕಂಥ ಒಂದು ಹೊಗಳಿಕೆ. ಆತನು ಯಾವ ರೀತಿಯಲ್ಲಿ ಪ್ರಜ್ವಲಿಸಿದಂತೆ ಯೋಹಾನ ಬರೆದ ಸುವಾರ್ತೆ 5:35 ವಚನದಲ್ಲಿ ಯೇಸು ಈ ರೀತಿಯಲ್ಲಿ ಹೇಳೋದು ನಾವು ನೋಡ್ತೇವೆ. ಯೋಹಾನನು ಉರಿಯುವ ದೀಪೋದೋಪಾದಿಯಲ್ಲಿ ಪ್ರಕಾಶಿಸಿದನು. ಅವನು ಕೊಡುವ ಬೆಳಕಿನಲ್ಲಿ ಸ್ವಲ್ಪ ಕಾಲ ವಿನೋದಗೊಳ್ಳುವುದಕ್ಕೆ ಮನಸ್ಸು ಮಾಡಿದಿರಿ. ಉರಿಯುವ ದೀಪದೋಪಾದಿಯಲ್ಲಿ ಪ್ರಕಾಶಿಸಿದನು ಎಂಬುದಾಗಿ ವಾಕ್ಯಲ್ಲಿ ಹೇಳ್ತದೆ. ಸೊ ಇಲ್ಲಿ ಸ್ವಾಮಿ ಅದನ್ನು ಹೇಳುವಾಗ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಿದ್ದಾರೆ. ಯೋಹಾನನ ಕುರಿತಾಗಿ, ಸ್ಥಾನಿಕನಾದ ಯೋಹಾನನ ಕುರಿತಾಗಿ ಯೇಸುವಿನ ಹೊಗಳಿಕೆಯನ್ನು ನೋಡಿದ್ರ? ನತಾನಯೇಲನ ಕುರಿತಾಗಿ ಯೇಸು ಕ್ರಿಸ್ತನ ಹೊಗಳಿಕೆಯನ್ನು ನೋಡ್ರಿ. ಈತನಂತೆ ಕಪಟವಿಲ್ಲದ ಇಸ್ರಾಯೇಲಿಯನು ಎಂಬುದಾಗಿ ಯೇಸು ಹೇಳೋದನ್ನು ನಾವು ಕಾಣ್ತೇವೆ. ಮತ್ತು ಆ ಒಂದು ಯೋಹಾನ ಮತ್ತು ಯಾಕೋಬನ ಕುರಿತಾಗಿ ಬೌರ್ನಗೇಸ್ ಎಂಬುದಾಗಿ ಕರೆಯಲ್ಪಟ್ರು. ಪೇತ್ರನಿಗೆ ಯೇಸುಸ್ವಾಮಿ ಹೇಳಿದ್ರು, ನಿನಗೆ ಪರಲೋಕ ತಂದೆಯೇ ನಿನಗೆ ಈ ಒಂದು ವರವನ್ನು ಕೊಟ್ಟರು, ಪರಲೋಕ ತಂದೆಯೇ ನಿನ್ನ ಸಂಗಡ ಮಾತನಾಡಿದ್ದಾರೆ. ಒಂದು ಹೊಗಳಿಕೆಯ ಮಾತು ಕ್ರಿಸ್ತನಿಂದ ಅವರಿಗೆ ನೇರವಾಗಿ ಬಂದಿತ್ತು. ಯಾವಾಗಲೂ ನಮ್ಮ ದೇವರು ನಮ್ಮನ್ನು ಹೊಗಳುವುದಕ್ಕೆ ಬಯಸುವ ದೇವರು. ನಾವು ನಮ್ಮನ್ನ ಒಬ್ಬಿಸುವ ದೇವರಲ್ಲ, ಬದಲಾಗಿ ಹೊಗಳುವ ದೇವರಾಗಿದ್ದಾರೆ. ನಮ್ಮನ್ನ ಅಪ್ರಿಶಿಯೇಟ್ ಮಾಡುವ ದೇವರಾಗಿದ್ದಾರೆ. ನಾವು ತಪ್ಪು ಮಾಡುವಾಗಲ್ಲ, ಕೆಲವು ಕಾರ್ಯಗಳನ್ನ ಮಾಡುವಾಗ ಅವರು ನಮ್ಮನ್ನ ಹೊಗಳ್ತಾರೆ, ನಮ್ಮನ್ನ ಗೌರವಿಸ್ತಾರೆ. ನತಾನಯೇಲನ ದೇವರು ಗೌರವಿಸಿದ್ದಾರೆ, ಪೇತ್ರನನ್ನ ದೇವರು ಹೊಗಳಿದ್ದಾರೆ. ಸೊ ಹಾಗಿದ್ರೆ ನಮ್ಮ ದೇವರು ಪ್ರೀತಿಯುಳ್ಳ ದೇವರಾಗಿರೋದ್ರಿಂದ ಆತನ ಪ್ರೀತಿ ಎಂತ ಪ್ರೀತಿ? ಅದು ಹೊಗಳುವ ಪ್ರೀತಿ. ಅದು ನಮ್ಮನ್ನ ಹೊಗಳ್ತದೆ, ಅಪ್ರಿಸಿಯೇಷನ್ ಮಾಡ್ತದೆ. ಪ್ರಿಯರೇ, ಈ ದಿವಸವೂ ಕೂಡ ನಾವು ಜೀವನವನ್ನ ಕಾಣಬೇಕನ್ನುವುದಾದ್ರೆ ನಾವು ಮತ್ತೊಬ್ಬರನ್ನ ಹೊಗಳುವವರಾಗಬೇಕಾಗಿದೆ. ಇದನ್ನೇ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾವು ತೆಗೆದುಕೊಳ್ಳೋಣ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟದೆ. 2ನೇ ಅಧ್ಯಾಯ 3ನೇ ವಚನ. ಪಕ್ಷಪಾತದಿಂದ ಆಗಲಿ ಹೊಣೆಹಿಮ್ಮೆಯಿಂದ ಆಗಲಿ ಯಾವುದನ್ನೂ ಮಾಡದೆ ಪ್ರತಿಯೊಬ್ಬರು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠರೆಂದು ಎಣಿಸಲಿ. ಸೊ ನಾವು ಮಾಡಬೇಕಾದ ಕಾರ್ಯವೇನಂತೆ? ಕ್ರಿಸ್ತನಲ್ಲಿದ್ದ ಒಂದು ಮನಸ್ಸು ಏನದು? ಮುಂದೆ ವಾಕ್ಯ ಹೇಳ್ತೇವೆ, ಕ್ರಿಸ್ತನಲ್ಲಿಂತ ಮನಸ್ಸಿತ್ತು, ಈ ಮನಸ್ಸನ್ನು ನೀವು ಧರಿಸ್ಕೊಳ್ರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟದೆ. ಅಲ್ಲಿ ಕ್ರಿಸ್ತನ ಮನಸ್ಸು ಎಂತದಂತಂದ್ರೆ, ಆತನು ತನಗಿಂತಲೂ ಮತ್ತೊಬ್ಬರನ್ನ ಶ್ರೇಷ್ಠನೆಂದು ಎಣಿಸುವ ಆತನಾಗಿದ್ದಾನಲ್ಲ. ಆತನು ಶಿಷ್ಯನ ನೋಡಿ ಆತನು ಹೇಳ್ತಾರೆ, ನನಗಿಂತ ನೀವು 2ರಷ್ಟು ಕಾರ್ಯಗಳನ್ನ ಮಾಡ್ತೀರಿ, ನನಗಿಂತ ಅಧಿಕವಾದ ಕಾರ್ಯಗಳನ್ನ ನೀವು ಮಾಡುವವರಾಗಿದ್ದೀರಿ ಎಂಬುದಾಗಿ ಅಪೊಸ್ತಲರಿಗೆ ಆತನು ಹೇಳ್ತಾನೆ. ಸುಪ್ರಿಯರೇ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ನಾವು ನಮ್ಮನ್ನ ಹೊಗಳಿಕೊಳ್ಳುವಾಗ ನಾವು ಸುಳ್ಳುಗಾರರಾಗಿದ್ದೇವೆ. ಪ್ರೀತಿಯು ಎಂದಿಗೂ ಹೊಗಳಿಕೊಳ್ಳುವುದಿಲ್ಲ,
ಕರ್ತನು ಎಂದಿಗೂ ತನ್ನನ್ನು ಹೊಗಳಿಕೊಳ್ಳಲಿಲ್ಲ. ಹಾಗಿದ್ರೆ ನಾವು ಕೂಡ ಈ ಲೋಕದಲ್ಲಿ ಇರುವಾಗ ನಮ್ಮನ್ನ ಹೊಗಳಿಕೊಳ್ಳುವವರಲ್ಲ, ಬದಲಾಗಿ ನಾವು ಮತ್ತೊಬ್ಬರನ್ನ ಹೊಗಳುವವರು, ಮತ್ತೊಬ್ಬರನ್ನ ಶ್ರೇಷ್ಠರೆಂದು ಎಣಿಸುವಂತಹ ಸ್ಥಾನದಲ್ಲಿ ನಾವಿದ್ದೇವೆ. ಆಗ ತಾನೇ ಉಜ್ಜೀವನವನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಮತ್ತೊಬ್ಬರನ್ನ ಹೊಗಳುವ ಸ್ಥಾನದಲ್ಲಿ ನಾವು ಇರಬೇಕು, ಮತ್ತೊಬ್ಬರನ್ನ ಹೊಗಳಬೇಕು, ಮತ್ತೊಬ್ಬರನ್ನ ನಾವು ಮೇಲೆತ್ತಬೇಕು. ಸೊ ದಾನಿಯೇಲನ ಜೀವಿತ ನಾವು ನೋಡ್ತೀವಿ, ದಾನಿಯೇಲನಿಗೆ ಒಂದು ಸನ್ಮಾನ ಸಿಗ್ತಾ ಇದೆ ಅಂತ ಹೇಳಿದ ಕೂಡಲೇ ಆತನು ಅಲ್ಲಿ ಆ ಹೊಗಳಿಕೆಯನ್ನು ತನಗೆಂದು ತೆಗೆದುಕೊಂಡು ತಾನು ಮಾತ್ರ ಮೇಲೆ ಬರಲಿಲ್ಲ. ಬದಲಾಗಿ ದಾನಿಯೇಲ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ, ತನ್ನ 3 ಸಹೋದರನ್ನ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರನ್ನು ಕೂಡ ನೆನಪಿಸ್ಕೊಂಡು ಅವರನ್ನು ಕೂಡ ತನ್ನ ಜೊತೆಗೆ ಮೇಲೆತ್ತುತ್ತಾ ಬಂದಿದ್ದಾನೆ. ಹಾಗಿದ್ರೆ ನಾವು ನಮಗಿಂತಲೂ ಮತ್ತೊಬ್ಬರನ್ನ ಶ್ರೇಷ್ಠರನ್ನು ಎಣಿಸುವುದು ಮುಖ್ಯವಾದಂಥದ್ದಾಗಿದೆ ಪ್ರಿಯರೇ. ಸೊ ನಾವು ಮತ್ತೊಬ್ಬರಿಗಾಗಿ ಕೂಡ ನಾವು ಅವ್ರನ್ನ ಹೊಗಳಿ ನಾವು ಹೊಗಳಿ ನಾವು ಜೀವಿಸಬೇಕಾದ ಅವಶ್ಯಕತೆ ಇದೆ. ಮತ್ತೊಮ್ಮೆ ಹೊಗಳಬೇಕು, ಬಟ್ ಅವರನ್ನ ಹೊಗಳಬೇಕೆ ಹೊರತು ಹೊಗಳಬೇಕೆ ಹೊರತು ಒಬ್ಬಿಸಬಾರ್ದು. ನಿಮ್ ತರ ಯಾರಿಲ್ಲ ಬ್ರದರ್, ನಿಮ್ ತರ ಯಾರಿದ್ದಾರೆ, ನಿಮ್ ತರ ಯಾರು ವಾಕ್ಯ ಕೊಡಲ್ಲ ಬ್ರದರ್. ಇದು ಒಬ್ಬಿಸುವಿಕೆ. ಸೊ ನಾವು ಹೊಗಳೋದಕ್ಕೂ ಒಬ್ಬಿಸೋದಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಕೆಲವು ವಚನಗಳನ್ನ ಹೊಗಳಿಕೊಂಡವರಿಗಾದ ಪರಿಣಾಮ, ಅವರ ಪರಿಸ್ಥಿತಿ ಏನು ಅನ್ನೋದನ್ನ ಕೆಲವು ವಾಕ್ಯಗಳನ್ನ ನಾವು ತೆಗೆದು ನೋಡೋಣ. ಜ್ಞಾನೋಕ್ತಿ 17ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳ್ತದೆ, ಪಾಪ ಪ್ರಿಯನು ಕಲಹ ಪ್ರಿಯ, ತನ್ನ ಬಾಗಿಲನ್ನು ಎತ್ತರಿಸುವವನು ಹಾಳಾಗುವನು. ತನ್ನ ಬಾಗಿಲನ್ನ ಎತ್ತರಿಸುವವನು ಹಾಳಾಗುವನು ಎಂಬುದಾಗಿ ವಾಕ್ಯ ಹೇಳ್ತದೆ. ಮತ್ತೊಂದು ವಚನ ಜ್ಞಾನೋಕ್ತಿ 25:6, ರಾಜನ ಸನ್ನಿಧಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ, ಶ್ರೀಮಂತರಿಗೆ ಏರ್ಪಡಿಸಿರುವ ಸ್ಥಾನದಲ್ಲಿ ನಿಂತುಕೊಳ್ಳದಿರು. ಹೊಗಳ್ಕೊಳ್ಬೇಡ, ಶ್ರೀಮಂತರ ಸ್ಥಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಬೇಡ, ಅವ್ರ ಜಾಗದಲ್ಲಿ ನಿಂತ್ಕೊಳ್ಬೇಡ. ಇದನ್ನೇ ಕ್ರಿಸ್ತನಲ್ಲಿ ರೀತಿಯಲ್ಲಿ ಹೇಳೋದನ್ನ ನಾವು ಕಾಣ್ತೇವೆ. ಯಾವುದಾದ್ರೂ ಕಾರ್ಯಕ್ಕೆ ನಿಮ್ಮನ್ನ ಕರೆದಿರುವುದಾದ್ರೆ, ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ, ಒಂದು ವಿವಾಹಕ್ಕೋ, ಒಂದು 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 ಮುಖ್ಯವಾದ ಕಾರ್ಯಕ್ಕೂ ನಿಮ್ಮನ್ನ ಕರೆದಿರುವುದಾದ್ರೆ, ನೀವು ಮುಂದೆ ಹೋಗಿ ಆ ಒಂದು ಮುಖ್ಯಾಸನದಲ್ಲಿ ಕೂತ್ಕೋಬೇಡ. ನೀನು ಹಿಂದೆ ಕುಳಿತುಕೋ, ಹಿಂದೆ ಇರ್ತಕ್ಕಂಥ ಆಸನದಲ್ಲಿ ಕುಳಿತುಕೋ. ಆ ಮನೆಯ ಯಜಮಾನನು ಬಂದು ನೀನ್ ಹಿಂದೆ ಕುಳಿತಿರೋದನ್ನ ನೋಡಿ ಆತ ಬಂದು ನಿನ್ನನ್ನು ಹೊಗಳಿ ಮುಂದೆ ಕರ್ಕೊಂಡು ಹೋಗಿ ಕೂರಿಸ್ಲಿ, ಅಥವಾ ನೀನೇ ನಿನ್ನನ್ನು ಹೊಗಳಿಕೊಂಡು ನಾನು ಕೂತ್ಕೊಳ್ಳೋದು ನಾನು ಯೋಗ್ಯವಾದವನು ಅಂತ ಹೇಳಿ ಕುಳಿತುಕೊಂಡ್ರೆ, ಆತ ನಿನಗಿಂತಲೂ ಮುಖ್ಯವಾದವನನ್ನ ಆತ ಕರೆದಿದ್ರೆ, ಆತ ಬಂದಾಗ ನಿನ್ನನ್ನು ಎಬ್ಬಿಸಿ ನಿನ್ನನ್ನು ಹಿಂದೆ ಕೂರಿಸ್ತಾನೆ. ಹಾಗಿರೋದ್ರಿಂದ ಇಲ್ಲಿ ಕರ್ತನು ಹೇಳುವಂತ ವಿಷಯವನ್ನ ನಾವು ಗಮನಿಸಬೇಕಾದ ಅವಶ್ಯಕತೆ ಇದೆ. ನಾವು ನಮ್ಮನ್ನ ಹೊಗಳಿಕೊಳ್ಳದವರಾಗಿ ಇರಬೇಕಾಗಿದೆ ಪ್ರಿಯರೇ. ಇನ್ನು ಅನೇಕ ವಚನಗಳಿವೆ. ಸೊ ಅದನ್ನ ಕೆಲವು ವಾಕ್ಯಗಳನ್ನ ನೋಡುವುದಕ್ಕೆ ನಾವಿದ್ದೇವೆ. ಸೈತಾನನ ವಿಷಯದಲ್ಲಿ ನಾವು ನೋಡೋದಾದ್ರೆ, ಸೈತಾನನ ತನ್ನನ್ನು ಹೊಗಳಿಕೊಂಡವನು, ತನ್ನ ಕುರಿತಾಗಿ ಹೆಚ್ಚಿಸಿಕೊಂಡವನಾಗಿ ನಾವು ಕಾಣ್ತೇವೆ. ಮತ್ತು ಬೈಬಲ್ ಅಲ್ಲಿ ನಾವು ನೋಡೋದಾದ್ರೆ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಬೈಬಲ್ ಅಲ್ಲಿ 1ನೇ ಸಮುವೇಲ 13ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ನಾವು ನೋಡ್ತೀವಿ, ಆ ಅರಸನಾದ ಸೌಲನು ತನ್ನನ್ನು ಹೆಚ್ಚಿಸಿಕೊಂಡಿದ್ದಾನೆ, ತನ್ನನ್ನು ಹೊಗಳಿಕೊಂಡಿದ್ದಾನೆ. ಅದಕ್ಕೆ ಸಮುವೇಲ ಹೇಳುವಂತ ವಿಷಯ ಏನು, ನಿನ್ನ ಅರಸುತನವು ಇನ್ನು ಮುಂದೆ ನಿಲ್ಲುವುದಿಲ್ಲ, ನಿನ್ನನ್ನು ಹೆಚ್ಚಿಸಿಕೊಂಡಿದ್ದರಿಂದ. ಮತ್ತು 1ನೇ ಸಮುವೇಲ 20ನೇ ಅಧ್ಯಾಯ 10ನೇ ವಚನ ಹೇಗೆ ಹೇಳ್ತದೆ, ದಾವಿದನು ನಿನ್ನ ತಂದೆಯು ಬಿರುನುಡಿಯಿಂದ ಉತ್ತರ ಕೊಟ್ಟರೆ ಅದನ್ನು ಯಾರ ಮುಖಾಂತರವಾಗಿ ತಿಳಿಸುವಿ ಎಂದು ಅವನನ್ನು ಕೇಳಲು. ಸೊ ದಾವಿದ ಯೋನಾಥನ ಬಳಿ ಕೇಳ್ತಾನೆ, ನನ್ನ ಕಾಪಾಡ್ತೀನಿ ಅಂತ ನೀನು ಹೇಳ್ತಿದೀಯಲ್ಲ, ನಿನ್ನ ತಂದೆ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಆತ ನಿನ್ನ ಜೊತೆ ಬಿರುನುಡಿಯಿಂದ ಮಾತಾಡಿದ್ರೆ, ತನ್ನ ಹೆಚ್ಚಿಸಿಕೊಂಡು ಮಾತಾಡಿದ್ರೆ ನೀನೇನ್ ಮಾಡ್ತಿ? ಸೌಲನು ಮತ್ತೊಮ್ಮೆ ನಮಗೆ ಗೊತ್ತಾಗ್ತದೆ, ಆತ ತನ್ನನ್ನು ಹೆಚ್ಚಿಸಿಕೊಂಡಿದ್ದಾನೆ. ಗೊಲ್ಯಾತನು ತನ್ನನ್ನ ಆ ಒಂದು ಕಣಿವೆಯಲ್ಲಿ, ಆ ಒಂದು ಸ್ಥಳದಲ್ಲಿ ಯುದ್ಧ ಮಾಡ್ತಕ್ಕಂಥ ಜಾಗದಲ್ಲಿದ್ದಾಗ, ಯುದ್ಧ ರಣರಂಗದಲ್ಲಿದ್ದಾಗ, ಆತ 40 ದಿವಸ ಇಸ್ರಾಯೇಲಿಯರ ವಿರುದ್ಧವಾಗಿ, ಇಸ್ರಾಯೇಲಿಯರ ದೇವರ ವಿರುದ್ಧವಾಗಿ ಆ ತಪ್ಪಾದ ಮಾತುಗಳನ್ನ, ನಕಾರವಾದ ಮಾತುಗಳನ್ನ, ಅವಹೇಳನವಾದ ಮಾತುಗಳನ್ನ ಮಾತಾಡುತ್ತಾ ಆತ ಹೇಳ್ತಿದ್ದಾನೆ. ಆತ ದಾವಿದನನ್ನು ನೋಡಿ ಹೇಳ್ತಾನೆ, ಎಲ್ಲಿ ಬಾ, ನಿನ್ನ ಮಾಂಸವನ್ನ ಮೃಗ ಪಕ್ಷಿಗಳಿಗೆ ಹಂಚ್ಕೊಡ್ತೀನಿ ಅಂತ ಹೇಳಿ ಆತ ಹೇಳ್ತಿದ್ದಾನೆ. ಆದ್ರೆ ಕಡೆಗೆ ಮೃಗ ಪಕ್ಷಿಗಳಿಗೆ ಮಾಂಸವಾದದ್ದು ಯಾರಂತ ಹೇಳಿದ್ರೆ ಅದೇ ಗೊಲ್ಯಾತನು. ಸೊ ಹಾಗಿದ್ರೆ ನಮ್ಮನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೋ, ನಾವು ಎಚ್ಚರಿಕೆಯಿಂದ ಇರಬೇಕಾಗಿದೆ. ನೆಬೂಕದ್ನೆಚ್ಚರ್ ರಾಜನು ದಾನಿಯೇಲನ ಆ ಒಂದು ಸಮಯದಲ್ಲಿ ತನ್ನ ವಿಗ್ರಹವನ್ನ, ಚಿನ್ನದ ವಿಗ್ರಹನ ಮಾಡಿ, ದೊಡ್ಡ ಲೋಹದ ವಿಗ್ರಹವನ್ನು ಮಾಡಿಸಿ, ಆ ವಿಗ್ರಹಕ್ಕೆ ಎಲ್ಲರೂ ಅಡ್ಡ ಬೀಳ್ಬೇಕಂತ ಹೇಳಿ ತನ್ನ ನಾಮವನ್ನು ಎಲ್ಲರಿಗಿಂತಲೂ ಹೆಚ್ಚಿಸ್ಕೊಳ್ಬೇಕಂತಿದ್ದ. ಅದ್ರ ಕಡೆಗೇನಾಯ್ತು, ಆತನನ್ನು ಹುಲ್ಲು ಮೇಯಿಸುವ ಪರಿಸ್ಥಿತಿ ಆತನಿಗಾಯ್ತು.
ಹೊಸ ಒಡಂಬಡಿಕೆಯಲ್ಲಿ ಹೆರೋದನು ತನ್ನನ್ನು ಮೆಚ್ಚಿಸಿಕೊಂಡು ತನ್ನನ್ನು ಎತ್ತಿಸಿಕೊಂಡದ್ರಿಂದ, ಆತನು ಬೋಧನೆ ಮಾಡಿದ ಬೋಧನೆ ದೇವರ ಬೋಧನೆ ಅಂತಿದೆ ಎಂಬುದಾಗಿ ಜನರು ಹೇಳಿದ್ರಿಂದ ಆತನನ್ನು ಹೆಚ್ಚಿಸಿಕೊಂಡ. ದೇವರಿಗೆ ಗೌರವವನ್ನ ಹೊಗಳಿಕೆಯನ್ನ ಸಲ್ಲಿಸಲಿಲ್ಲ. ಏನಾಯ್ತಂತೆ, ಆತನಿಗೆ ಆ ಒಂದು ಹುಳ ಬಂದು ಆತನಿಗೆ ದೇವರ ಆತನನ್ನು ಹೊಡೆದ್ರು. ಆ ದೇವದೂತ ಬಂದು ಹೊಡೆದ ಕೂಡಲೇ ಆತ ಹುಳ ಬಿದ್ದು ಸತ್ತ ಎಂಬುದಾಗಿ ನಾವು ಈ ರೀತಿಯಲ್ಲಿ ನೋಡ್ತೇವೆ ಪ್ರೇರೆ. ಕಡೆಯ ವಚನ, ಕೆಲವರು ಸಭೆಯಲ್ಲಿ ಕೂಡ ಇದ್ದಾರೆ, ಸಭೆಯಲ್ಲಿ ಕೆಲವರು ನುಗ್ಗಿದ್ದಾರೆ. 2 ಪೇತ್ರ 2:18 ಹೀಗೆ ಹೇಳ್ತದೆ, ತಪ್ಪಾದ ಮಾರ್ಗದಲ್ಲಿ ನಡೆಯುವವರ ಸಹವಾಸದಿಂದ ಹೊಸದಾಗಿ ತಪ್ಪಿಸಿಕೊಂಡವರ ಸಂಗಡ ಇವರು ಉರುಳಿಲ್ಲದ ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ ಬಂಡಾಗಿ ದುರಾಶೆಗಳನ್ನು ಹುಟ್ಟಿಸಿ ಅವರನ್ನ ಮರಳುಗೊಳಿಸ್ತಾರೆ. ಕಡೆಯ ದಿನದಲ್ಲಿ ಕೆಲವು ಜನಗಳು ಎಬ್ಬಿಸಲ್ಪಡ್ತಾರೆ. ಆ ಜನಗಳು ಈ ರೀತಿಯಲ್ಲಿ ಬಂಡಾಗಿ ತಮ್ಮ ಕುರಿತಾಗಿ ಕೊಚ್ಚಿಕೊಳ್ತಾರೆ, ತಮ್ಮ ಕುರಿತಾಗಿ ಹೊಗಳಿಕೊಳ್ತಾರೆ. ಯಾರಾದ್ರೂ ಹೊಗಳಿಕೊಳ್ಳುವವರಾಗಿದ್ದಾರೋ, ತಮ್ಮನ್ನು ಎತ್ತಿಸಿಕೊಳ್ಳುವವರಾಗಿದ್ದಾರೋ ಅವರ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕಾಗಿದೆ. ಸುಳ್ಳು ಕ್ರೈಸ್ತರು ಅಥವಾ ಸುಳ್ಳು ಪ್ರವಾದಿಗಳು, ತಪ್ಪಾದ ಸುಳ್ಳು ಬೋಧಕರುಗಳು ತಮ್ಮ ಕುರಿತಾಗಿಯೇ ಮಾತಾಡಿಕೊಳ್ಳುವವರಾಗಿರ್ತಾರೆ. ತಮ್ಮ ಕುರಿತಾಗಿ ಮಾತಾಡುವವರಲ್ಲ, ಬದಲಾಗಿ ನಮಗೆ ಬೇಕಾಗಿರುವವರು ಕ್ರಿಸ್ತನ ಕುರಿತಾಗಿ ಮಾತನಾಡುವವರು, ಕ್ರಿಸ್ತರನ್ನ ಮೇಲೆತ್ತಿ ಮಾತಾಡುವವರು. ಒಳ್ಳೆಯ ಪ್ರವಾದಿ ಯಾರಂತ ಹೇಳಿದ್ರೆ ಸ್ಥಾನಿಕನಾದ ಯೋಹಾನನು. ಆತನ ಬಳಿ ಬಂದು ಕೆಲವರು ಹೇಳ್ತಾರೆ, ಅಲ್ಲೊಬ್ಬ ದೀಕ್ಷಾಸ್ನಾನ ಮಾಡಿಸ್ತಾ ಇದ್ದಾನೆ, ಆತ ಬೋಧಿಸ್ತಾ ಇದ್ದಾನೆ, ಶಿಷ್ಯರನ್ನ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ನಾವ್ ಯಾರನ್ನ ಫಾಲೋ ಮಾಡ್ಬೇಕು, ನಿಮ್ಮನ್ನ ಫಾಲೋ ಮಾಡ್ಬೇಕಾ ಅಥವಾ ಆ ಯೇಸುವನ್ನ ಫಾಲೋ ಮಾಡ್ಬೇಕಾ ಅಂತ ಕೇಳಿದಕ್ಕೆ ಆ ಯೋಹಾನ ಹೇಳ್ತಾನೆ, ನಾನು ಮೊದಲಿಂಗಕ್ಕೆ ಸ್ನೇಹಿತನು, ಆತ ಮೊದಲಿಂಗನು, ಆತನಿಂದ ನೀವು ಹಿಂಬಾಲಿಸಬೇಕು, ಆತನ ನಾಮ ಎತ್ತಲ್ಪಡಬೇಕು, ನನ್ನ ನಾಮ ಕಡಿಮೆ ಆಗ್ಬೇಕು, ಆತನ ಎತ್ತಿಸಲ್ಪಡಬೇಕು. ಸೊ ನೋಡ್ರಿ ಪ್ರಿಯರೇ, ನಾವು ಕ್ರಿಸ್ತನನ್ನ ಹೊಗಳುವವರು ಮತ್ತು ಮತ್ತೊಬ್ಬ ಸಹೋದರನನ್ನು ನಾವು ಹೊಗಳುವವರು. ನಾವು ಪ್ರಾರ್ಥಿಸೋಣ, ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ, ನಾವು ಕೂಡ ಮತ್ತೊಬ್ಬನ್ನು ಹೊಗಳುವವರಾಗಿರೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ. ನಾವು ಕರ್ತನ ನಮ್ಮಲ್ಲಿರ್ತಕ್ಕಂಥ ನೀನು ಸುರಿಸಿದ ಈ ಪ್ರೀತಿ ನಮ್ಮನ್ನ ಹೊಗಳಿಕೊಳ್ಳುವ ಪ್ರೀತಿಯಲ್ಲ. ಹೌದು ಸ್ವಾಮಿ, ನಮ್ಮನ್ನ ಹೊಗಳಿಕೊಳ್ಳುವ ಪ್ರೀತಿಯಲ್ಲ, ಬದಲಾಗಿ ನಾವು ನಮ್ಮ ಸಹೋದರರನ್ನು ಕರ್ತನೆ, ನಮ್ಮ ಜೊತೆ ಸೇವಕರನ್ನು ಕರ್ತನೆ ಮತ್ತು ನಾವು ನಿನ್ನನ್ನು ಮುಖ್ಯವಾಗಿ ಹೊಗಳುವವರಾಗಿದ್ದೇವೆ. ನಾವು ನಮಗಿಂತಲೂ ಮತ್ತೊಬ್ಬರನ್ನ ಶ್ರೇಷ್ಠರಾಗಿ ನೋಡುವ ಹಂಗಿನವರಾಗಿದ್ದೇವಲ್ಲ, ನಮಗೆ ಸಹಾಯ ಮಾಡು, ಕೃಪೆ ಕೊಡು. ಆ ಮನಸ್ಸಾಕ್ಷಿಯನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಿಕ್ಕೆ ಸಹಾಯ ಮಾಡು ಸ್ವಾಮಿ. ನಿನ್ನಂತೆ ನೀನು ಸ್ಥಾನಿಕನಾದ ಯೋಹಾನನನ್ನ ಅಧಿಕವಾಗಿ ಹೊಗಳಿ ಮಾತನಾಡಿದ್ದಿ ಕರ್ತನೆ, ನತಾನಿಯೇಲನನ್ನ ಹೊಗಳಿ ಮಾತನಾಡಿದ್ದಿ, ಪೇತ್ರ ಯೋಹಾನರನ್ನ ನೀನು ಹೊಗಳಿ ಮಾತನಾಡಿದ್ದಿ. ಕರ್ತನೆ ನಿನಗೆ ಸ್ತೋತ್ರ, ಕರ್ತನೆ ನಿನಗೆ ಸ್ತೋತ್ರ, ನಿನಗೆ ವಂದನೆ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಿನ್ನಂತೆ ಯಾರಿಲ್ಲ ಸ್ವಾಮಿ. ನಮ್ಮ ನಿವಾಸಗಳನ್ನು ಒಪ್ಪಿಸಿಕೊಡ್ತೇವೆ. ನಮ್ಮನ್ನ ಈ ಉಜ್ಜೀವನಕ್ಕೆ ಬೇಕಾದ ತಕ್ಕ ಸಾಧನಗಳನ್ನಾಗಿ ನಮ್ಮನ್ನು ಮಾರ್ಪಡಿಸು. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆಯಾದ ದೇವರೇ, ಆಮೆನ್. ಕರ್ತನೆ ಎಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.